ತಮಿಳುನಾಡು ಸಿಎಂ ದಳಪತಿ ವಿಜಯ್ ಅವರಿಗೆ ಅಂತೂ ಇಂತೂ ಸೆನ್ಸಾರ್ ಗುದ್ದಾಟದಲ್ಲಿ ಜಯ ಸಿಕ್ಕಿದೆ. ಹೌದು, ವಿಜಯ್ ಅಭಿನಯದ ಬಹು ನಿರೀಕ್ಷಿತ ಅವರ ಕೊನೆಯ ಚಿತ್ರ ಜನನಾಯಗನ್ ಸೆನ್ಸಾರ್ ಆಗಿದೆ. ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ಎ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದೆ. ಈ ಮೂಲಕ ಜನನಾಯಗನ್ ಬಿಡುಗಡೆಗೆ ಸಿಬಿಎಫ್ಸಿ ಗ್ರೀನ್ ಸಿಗ್ನಲ್ ನೀಡಿದೆ. ಕಳೆದ ತಮಿಳುನಾಡು ವಿಧಾನಸಭೆ ಎಲೆಕ್ಷನ್ಗೂ ಮುನ್ನ ಚಿತ್ರ ರಿಲೀಸ್ ಆಗಬೇಕಿತ್ತು. ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿ ಸೆನ್ಸಾರ್ ಮಂಡಳಿಗೂ ಕೂಡ ಚಿತ್ರವನ್ನು ಕಳಿಸಿಕೊಡಲಾಗಿತ್ತು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಆದರೆ ಮತದಾರರ ಮೇಲೆ ಸಿನಿಮಾ ಪ್ರಭಾವ ಬೀರಬಹುದು ಅನ್ನೋ ಕಾರಣಕ್ಕೋಸ್ಕರ ಆಗಿನ ಸರ್ಕಾರ ಚಿತ್ರಕ್ಕೆ ಸೆನ್ಸಾರ್ ತಡೆದಿತ್ತು. ಇನ್ನು ಕಳೆದ ಜನವರಿಯಂದೇ ರಿಲೀಸ್ ಆಗಬೇಕಿದ್ದ ಜನನಾಯಕನ್ ಸಿನಿಮಾ ಇದೀಗ ಸೆನ್ಸಾರ್ ಆಗಿದೆ. ಇದೇ ತಿಂಗಳು ಚಿತ್ರ ರಿಲೀಸ್ ಆಗುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ವಿಜಯ್ ಅವರು ನಾಯಕ ನಟನಾಗಿ ಅಭಿನಯಿಸಿರುವಂತಹ ಕಟ್ಟಕಡೆಯ ಸಿನಿಮಾ ಜನನಾಯಕನ್ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಲಿದೆ. ಈ ಸುದ್ದಿ ಕೇಳ್ತಾ ಇದ್ದ ಹಾಗೆ ವಿಜಯ್ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಒಬ್ಬ ನಾಯಕ ನಟನಾಗಿ ವಿಜಯ್ ಅವರ ಈ ಸಿನಿಮಾವನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಸದ್ಯ ತಮಿಳುನಾಡಿನ ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸಿರುವಂತಹ ತಮ್ಮ ನೆಚ್ಚಿನ ಸ್ಟಾರ್ ನಟನ ಚಿತ್ರವನ್ನ ಅವರು ಮುಖ್ಯಮಂತ್ರಿ ಆದ್ಮೇಲೆ ಕಣ್ತುಂಬಿಕೊಳ್ತಾ ಇದ್ದೀವಿ ಅಂತ ಫ್ಯಾನ್ಸ್ ಖುಷಿ ಮತ್ತಷ್ಟು ದುಪ್ಪಟ್ಟಾಗಿದೆ. ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಜನನಾಯಕನ್ ಸಿನಿಮಾ ರಿಲೀಸ್ಗೂ ಮುನ್ನವೇ 1.2 ಕೋಟಿ ಜನ ಸಿನಿಮಾವನ್ನ ವೀಕ್ಷಿಸಿದ್ದಾರೆ ಅಂತ ಸರ್ಕಾರ ಹೈಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಯಾಕಂದ್ರೆ ಜನನಾಯಕನ್ ಸಿನಿಮಾದ ಪೈರಸಿ ಆಗಿತ್ತು. ಚಿತ್ರ ಸೋರಿಕೆಯನ್ನ ಮಾಡಿದ ಇಬ್ಬರು ಪ್ರಮುಖ ಆರೋಪಿಗಳ ಜಾಮೀನನ್ನ ಕೂಡ ಚೆನ್ನೈ ಹೈಕೋರ್ಟ್ ನಿನ್ನೆ ವಜಾ ಮಾಡಿದೆ. ಸದ್ಯ ನಿಜ ಜೀವನದಲ್ಲಿ ತಮಿಳುನಾಡಿನ ಸಿಎಂ ಆಗಿ ಜನನಾಯಕನಾಗಿ ಉತ್ತಮ ಆಡಳಿತವನ್ನ ಕೊಡುವತ್ತ ಚಿತ್ತವನ್ನ ಹರಿಸಿರುವಂತಹ ದಳಪತಿ ವಿಜಯ್ ಅವರ ಜನನಾಯಕನ್ ಸಿನಿಮಾ ಅದೆಷ್ಟರ ಮಟ್ಟಿಗೆ ಜನರ ಮನಸ್ಸನ್ನ ಗೆಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.